ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ರೆಡಿ ಇದ್ದೀನಿ ಅಂತ ಏನು ತಿಮ್ಮಾಪುರ್ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ರಿಯಾಕ್ಟ್ ಮಾಡಿರೋದು ಗೃಹ ಸಚಿವರು. ಯಾರು ಬೇಕಾದ್ರೂ ಕೇಳಬಹುದು, ಯಾರು ಬೇಕಾದ್ರೂ ಆಕಾಂಕ್ಷಿ ಆಗಬಹುದು ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿಎಂ ವಿಚಾರದ ಸಂಬಂಧಪಟ್ಟಂತೆ ತಿಮ್ಮಾಪುರ್ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ ಜಿ ಪರಮೇಶ್ವರ್. ಯಾರು ಬೇಕಾದ್ರೂ ಆಕಾಂಕ್ಷಿ ಇರ್ಬೋದು, ಯಾರು ಬೇಕಾದ್ರೂ ರೇಸ್ ಅಲ್ಲಿ ಇರ್ಬೋದು, ಅವ್ರು ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮುಂದೆ ಏನು ಕ್ರಮ ತಗೋಬೇಕು, ಈಗ ಪೋಸ್ಟ್ಪೋನ್ ಅಂತ ಅನ್ಕೊಂಡಿದ್ದೀವಲ್ಲ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ನಾವೆಲ್ಲ ಸೇರಿ ಮಾತಾಡ್ತೀವಿ. ದಲಿತರು ಸಿಎಂ ಆಗ್ಬಾರ್ದ? ನಾನು ಕೂಡ ದಲಿತ, ನಾನು ಆಗ್ಬಾರ್ದ? ದಲಿತರು ಸಿಎಂ ಆಗ್ಬಾರ್ದ ಅಂತ ಅವ್ರಿಗೂ ಸಾಮರ್ಥ್ಯ ಇದೆ ಅಲ್ಲ. ಅವರು ಏನು 30 ವರ್ಷ ಮೇಲೆ ರಾಜಕೀಯ ಮಾಡಿದ್ದಾರೆ. ಅವರು ಕೂಡ ಅವರಿಗೂ ಸಾಮರ್ಥ್ಯ ಇರ್ಬೇಕಲ್ವ. 30 ವರ್ಷ ರಾಜಕೀಯ ಮಾಡಿದ್ಮೇಲೆ ಅವರಿಗೆ ಅಲ್ಲ, ಮುಖ್ಯವಾಗಿ ಒತ್ತಲ್ಲಿ ಇರೋದು ದಲಿತರು ಆಗ್ಬಾರ್ದ ಅಂತ ಯಾರಿಗೂ ಕೇಳಿದ್ದಾರೆ. ಕೇಳಿದಾಗ ಸಿಎಂ ಬದಲಾವಣೆ ವಿಚಾರ ಕೇಳಿದಾಗ ದಲಿತ ಕಮ್ಯುನಿಟಿಗೂ ಸಿಎಂ ಆಗೋ ಇದಿದೆ, ಆಗ್ಬೇಕು. ಆ ಬದಲಾವಣೆ ವಿಚಾರ ಯಾರು ಕೂಡ ಮಾತಾಡಬಾರ್ದು ಅಂತ ಹೇಳಿ ನಮಗೆ ನಮ್ಮ ಹೈಕಮಾಂಡ್ ಪ್ರತಿನಿಧಿ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ದಾರೆ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತೀವಿ. ಅಲ್ಲ, ಸಮುದಾಯದ ಸಭೆಗಳನ್ನ ಪಕ್ಷವೇ ಆಯೋಜನೆ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಏನೋ ನಿರ್ದೇಶನ ಯಾರು ಬೇಡ. ನಮಗೆ ನಮ್ಮ ಸಮಸ್ಯೆ ಬಗ್ಗೆ ಇರಿಬೇಕಪ್ಪ. ಪಕ್ಷನೇ ಮಾಡಲಿ. ಈಗ ನಾವು ಪಕ್ಷ ಅಂದ್ರೆ ನಾವಲ್ವಾ, ಪಕ್ಷನೇ ಬೇರೆ ಇದೆ. ಪಕ್ಷದ ಅಧ್ಯಕ್ಷರೇ ಅದನ್ನೇನೋ ಸುಪರ್ದಿಗೆ ತಗೊಂಡಂಗಿದ್ದಾರೆ. ನಾವು ಯಾರು ಇದ್ದೀವಲ್ಲ, ನಾವು ಜನಸಮುದಾಯ ಕಟ್ಟಿರೋ ಪಕ್ಷ ಅಲ್ವಾ ಕಾಂಗ್ರೆಸ್ ಪಕ್ಷ. ಇದು ಆಂದೋಲನ. ಕಾಂಗ್ರೆಸ್ ಪಕ್ಷನೇ ಒಂದು ಆಂದೋಲನ. ನಮ್ಮ ಅದಕ್ಕೆ ಹೇಳೋದು, ನಾವು ವಿ ಆರ್ ನಾಟ್ ಎ ಕೇಡರ್ ಪಾರ್ಟಿ, ವಿ ಆರ್ ಇಟ್ಸ್ ಎ ಮೂವ್ಮೆಂಟ್ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದರಿಂದ ಅದು ಯಾರ್ಯಾರು ಯಾವ್ಯಾವ ಥರ ವ್ಯಾಖ್ಯಾನ ಮಾಡ್ತಾರೋ ಮಾಡಲಿ. ಪಕ್ಷದ ದಯಾನಾರಾಯಣ ಕೋರಿ ರಾಷ್ಟ್ರಪತಿಗಳು ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ. ಸಂಬಂಧನೂ ಇಲ್ಲ ನನಗೆ. ಮಾರ್ಚ್ನೊಳಗಡೆ ಏನಾದರೂ ರಾಜಕೀಯ ಬದಲಾವಣೆಗಳು, ಸ್ಥಿತ್ಯಂತರಗಳು ಏನಾದ್ರು ಆಗ್ತಾವ ಸರ್ ಕರ್ನಾಟಕದಲ್ಲಿ? ನನಗೆ ಶಾಸ್ತ್ರ ಹೇಳಕ್ ಬರಲ್ಲ. ಜ್ಯೋತಿಷ್ಯ ಹೇಳೋದಿದ್ರೆ ನಾನು ಹೇಳ್ಬಿಡ್ತಿದ್ನಪ್ಪ. ಗೊತ್ತಿಲ್ಲ. ಶ್ರೀಲಂಕಾದಿಂದ ವಾಪಸ್ ಬಂದ ನಂತರ ನಾವು ತೋರಿಸ್ತೇವೆ ನಮ್ಮ ಆಟ ಅಂತೇಳಿ ರಾಜಣ್ಣ ಅವ್ರು ಹೇಳಿದ್ದಾರೆ ಸರ್. ನೀವೆಲ್ಲರೂ ಒಟ್ಟಾಗ್ತೀವಿ ಅಂತ ರಾಜಣ್ಣ ಅವ್ರು ಹೇಳಿದ್ದಾರೆ ತಾನೆ. ಜೊತೆಗೆ ನೀವು ಇದ್ದೀರಲ್ಲ ಸರ್. ನಾನು ಹೇಳಿಲ್ಲ. ಅವರೆಲ್ಲ ನಮ್ಮ ಅಧ್ಯಕ್ಷರು ಪರಮೇಶ್ವರ್ ಅಧ್ಯಕ್ಷರು ನೀವೇ ಅಂತೆ. ಮತ್ತಿನ್ನೇನಿದೆ ಕ್ಯಾಬಿನೆಟ್ ಏನಾದ್ರು ಸರ್ ಈಗೆಲ್ಲ ರಿಪೋರ್ಟ್ಸ್ ತಗೊಂಡಿದ್ದಾರೆ, ಏನಾದ್ರು ಆಗ್ತದ ಅಂತ ಸದ್ಯದಲ್ಲಿ. ಕ್ಯಾಬಿನೆಟ್ ವರ್ಕಿಂಗ್ ಪರ್ಫಾರ್ಮೆನ್ಸ್ ರಿಪೋರ್ಟ್ ತಗೊಂಡಿದ್ದಾರೆ ಮೊನ್ನೆ. ಏನಾದ್ರು ರೀಶಫಲ್ ಇದೆಯಾ? ಗೊತ್ತಿಲ್ಲ ನನಗೆ. ತಗೊಂಡಿರೋರು ಹೇಳಬೇಕು. ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿಯ ಜಟಾಪಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಚೇರಿಗೆ ಹಣ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಹಣ ಕೊಟ್ಟ ಬಗ್ಗೆ ಹೇಳಿ ಅಂದಿದ್ದಾರೆ ಅಷ್ಟೇ. ಈ ಜಟಾಪಟಿ ವಿಚಾರದಲ್ಲಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ
ಸಿಎಂ ರೇಸ್ ಜೊತೆಗೆ. ಲಾರಿ ಟ್ರಕ್ ಅನ್ನೇನೋ ಗುದ್ದಿರೋದು ಅನ್ನೋ ಥರದಲ್ಲಿ ಕೊಟ್ಟಿದ್ದಾರೆ ಇಲ್ಲ ಡೀಟೇಲ್ಸ್ ನಾನು ತೊಗೊಂಡಿಲ್ಲ. ಡೀಟೇಲ್ಸ್ ಅವರ ಯೋಗಕ್ಷೇಮಕ್ಕಷ್ಟೇ ಡೀಟೇಲ್ಸ್ ತೊಗೊಂಡಿದ್ದೇನೆ. ನಾಯಿ ಬಟ್ಟ ಅಡ್ಡ ಬಂತ, ಬೆಕ್ಕ ಅಡ್ಡ ಬಂತ ಇದೆಲ್ಲ ನಾನೇನು ತಿಳ್ಕೊಳಕ್ಕೆ ಹೋಗಿಲ್ಲ. ಒಟ್ಟಲ್ಲಿ ಆಕ್ಸಿಡೆಂಟ್ ಆಗಬಾರ್ದಾಗಿತ್ತು, ಆಗಿದೆ. ಅವರಿಗೇನು ತೊಂದರೆ ಆಗಿಲ್ಲ ಅನ್ನೋದು ಅಷ್ಟೇ ನಮಗೆ ಮಾಹಿತಿ. ಲಾರಿ ಟ್ರಕ್ ಅನ್ನೇನೋ ಗುದ್ದಿರೋದು ಅನ್ನೋ ಥರದಲ್ಲಿ ಕೊಟ್ಟಿದ್ದಾರೆ.